ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 11:30 ಆಗ್ತಾಯಿದೆ. 11:30ಇಂದ ಬ್ಲಾಗ್ ಸ್ಟಾರ್ಟು. ಸೊ ನಿನ್ನೆ ಚಕ್ಲಿ ಮಾಡಿದ್ವಿ, ಕಂಪ್ಲೀಟ್ ಆಯಿತು. ಚಕ್ಲಿ ಅಂತೂ ಸಖತ್ತಾಗಿ ಬಂದಿತ್ತು. ಸೊ ಇವತ್ತು ಕರ್ಜಿಕೆ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ರೇಷನ್ ತೊಗೊಂಬಂದ್ವಿ. ಸ್ವಲ್ಪ ಒಂದು 2000 ಸಮಥಿಂಗ್ ಆಯಿತು ರೇಷನ್ನು. ಇಲ್ಲ ಆಯಿತು ಅಂತಂದರೆ ಒಂದು 3000 ತನಕ ತರಿಸ್ಕೊತೀನಿ ಒಂದು ಮಂತಿಗೆ. ಆಲ್ರೆಡಿ ಮನೇಲಿ ಇರುತ್ತಲ್ಲ, ಕೆಲವೊಂದು ಹೊಲದಲ್ಲಿ ಬೆಳೆದಿರೋದು ಅದು ಎಲ್ಲ ಇರುತ್ತೆ. ಸೊ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತರಿಸ್ಕೊಂಡಿದ್ದೀನಿ. ಸೊ ಎಲ್ಲ ಇವಾಗ ನೀಟಾಗಿ ಜೋಡಿಸಿ ಇಟ್ಟೆ. ಇಷ್ಟೊತ್ತನ ಅದೇ ಆಯಿತು. ಇವಾಗ ಕರ್ಜಿಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇವತ್ತು ಕರ್ಜಿಕಾಯಿ ಆ್ಯಂಡ್ ಮತ್ತು ಹಿಂಡಿ ಕೊಟ್ಟಬೇಕು. ಒಂದು 2 ಥರ ಹಿಂಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು ಬಾಂದಿಟ್ಟು, ಒಂದು ಶೇಂಗಾದ ಹಿಂಡಿ. ಸೊ ಇದು 2 ಥರ ಹಿಂಡಿ ಆ್ಯಂಡ್ ನಾವು ಪಲ್ಯ ಏನು ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ ಕಂಪ್ಲೀಟಾಗಿ. ಸೊ ಇವಾಗ ನಾನು ಕರ್ಜಿಕಾಯಿ ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಹೊಲಕ್ಕೆ ಹೋಗಿದ್ದಾರೆ. ಅವರು ಬರೋಷ್ಟೊತ್ತಿಗೆ ನಾನು ಪ್ರಿಪೇರ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಅಂದರೆ ಬಂದು ಬೇಗ ಬೇಗ ಮಾಡ್ಬೋದು. ಅದು ಮಾಡಬೇಕು ಅಂದರೆ ಒಬ್ಬರಿಂದ ಆಗಲ್ಲ, ಒಂದು 3-4 ಜನನಾದರೂ ಬೇಕಾಗುತ್ತೆ. ಸೊ ಸದ್ಯಕ್ಕೆ ಎಲ್ಲರೂ ಹೊಲಕ್ಕೆ ಹೋಗಿದ್ದಾರೆ. ಈಗ ನನಗೆ ಹೆಲ್ಪ್ ಮಾಡೋರು ಯಾರೂ ಇಲ್ಲ. ಅವ್ರು ಬರೋಷ್ಟೊತ್ತಿಗೆ ನಾನು ಬೇಸಿಕ್ ಏನು ಪ್ರಿಪೇರ್ ಇದೆಯೋ ಅದು ಮಾಡ್ಕೊಂಡು ಇಟ್ಕೊಂಡೆ ಅಂತಂದರೆ ಇನ್ನು ಬಂದಮೇಲೆ ಕರ್ಜಿಕಾಯಿ ರೆಡಿ ಮಾಡ್ಬೋದು. ಸೊ ಬನ್ನಿ ಗಾಯ್ಸ್. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡವರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ತುಂಬ ಬೇಜಾರಾಗುತ್ತೆ. ಯಾಕಂದರೆ ಒಂದೇನೋ ಹಾಯ್ ನನ್ನ ಮಗಳು ಇಲ್ಲಿ ಬಂದ್ಲು ಅಂದರೆ ನನ್ನ ಕೈಗೆ ಸಿಗೋದೇ ಇಲ್ಲ. ಒಂದು 3 ಮನೆ ಇದೆ. ಆ ಮನೆಗಳಿಗೆಲ್ಲದಕ್ಕೂ ಹೋಗಿ ಬರ್ತಾಳೆ, ಮನೇಲಿ ಇರೋದೇ ಇಲ್ಲ. ಸೊ ಇವಾಗ ಅಲ್ಲಿಗೆ ಹೋಗಿದ್ಲು, ಇವಾಗ ಬಂದು ಐಸ್ ಕ್ರೀಮ್ ಬಾಯ್. ಇಲ್ಲ 3 ಯಾರು ಇಲ್ಲ. 4 ತೊಗೊಂಡು ಏನು ಮಾಡೋದು? ಒಟ್ಟೆ ಚಿಲ್ಲರಿಲ್ಲ. ನೋಡಮ್ಮ ಎಂತವ ತೋರಿಸು. 4 ಕೊಡು. ನಾ 2 ತಗೋತಾವ. ಗಂಟ್ಲು ಬೇನತ್ತದ ಬೇಡ. ಡಾಕ್ಟ್ರ್ ಏನು ಹೇಳ್ಯಾರ ಅಷ್ಟೇ. ಇಬ್ರು ಒಂದ್ರದ ಹಾಫ್ ತಗೊಳ್ಳಿ. ತಗೋ ಜಲ್ದಿ ತಗೋ ಅಂತ ತಗೋ. ಫ್ರೆಂಡ್ಸ್, ಇನ್ನು ಐಸ್ ಕ್ರೀಮ್ ಅಂತೂ ತಿಂದ್ವಿ. ತಿಂದಾದಮೇಲೆ ನಾನು ಕೂಡ ಕರ್ಜಿಕಾಯಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ಹೊಲಕ್ಕೆ ಹೋಗಿದ್ರಲ್ಲ, ಅವರು ಬಂದು ಎಷ್ಟು ಗಂಟೆ ಆಗಿತ್ತು ಅಂದರೆ 12 ಆಗಿತ್ತು. 12 ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದಾದಮೇಲೆ ಮತ್ತೆ ಒಂದು 2 ಅವರ್ಸ್ ಬಿಟ್ವಿ. ನಮ್ಮತ್ತೆ ತುಂಬ ಹಸಿವಾಗಿಬಿಟ್ಟಿದ್ದಲ್ಲ, ಹಾಗಾಗಿ ಊಟ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡ್ಕೊಂಡ್ವಿ. ಅದಾದಮೇಲೆ 5 ಸ್ಟಾರ್ಟ್ ಮಾಡಿದ್ದೀವಿ. 5 ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ತುಂಬಾ ಅಂದರೆ ಒಂದು ಸ್ವಲ್ಪ ಜನರಿಗೆ ಹೇಳಿದ್ವಿ ಬಂದು ಹೆಲ್ಪ್ ಮಾಡು ಅಂತ. ಇನ್ನೂ ಏನಂದರೆ ಹಳ್ಳಿಯಲ್ಲಿ ಸ್ವಲ್ಪ ಹೊಲಕ್ಕೆಲ್ಲ ಹೋಗ್ತಾರಲ್ಲ, ಅವರಿಗೆ ಸ್ವಲ್ಪ ಟಯರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು 1 ಅವರ್ ಆದಮೇಲೆ ಬರ್ತೀವಿ ಅಂತ ಹೇಳಿದರು. ಸೊ ಅಷ್ಟೊತ್ತಿಗೆ ಸುಮ್ಮನೆ ಕೂತು ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾವೇ ಮಾಡ್ತಾಯಿದ್ದೀವಿ. ನಮ್ಮ ಅತ್ತೆ ತೀಡ್ತಾ ಇದ್ದಾರೆ. ಇನ್ನು ನಾನಂತೂ ತುಂಬಿ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಈ ಕಡೆ ನಮ್ಮ ಅತ್ತೆ ಅಂತೂ ಫುಲ್ ನಗಿಸ್ತಾ ಇದ್ದಾರೆ. ಯಾಕಂದರೆ ಹೊಲದಲ್ಲಿ ಏನೆಲ್ಲ ಆಗಿರುತ್ತಲ್ಲ ಅದೆಲ್ಲ ಸ್ವಲ್ಪ ಡಿಸ್ಕಷನ್ ಮಾಡ್ತಾರೆ. ಹಾಗಾಗಿ ಸೊ ನಗು ಬರುತ್ತೆ. ಅಲ್ಲೆಲ್ಲರೂ ಸೇರಿರ್ತಾರಲ್ವ, ಅವ್ರದ್ದು ಒಬ್ರೊಬ್ರದ್ದು ಒಪಿನಿಯನ್ ಏನೇನಿರುತ್ತೋ ಅದೆಲ್ಲ ಶೇರ್ ಮಾಡ್ತಾರೆ. ಈ ಥರ ಇನ್ನು 5 ಸ್ಟಾರ್ಟ್ ಮಾಡಿದ್ದೇವಲ್ಲ, ಅದಾದಮೇಲೆ 1 ಅವರು ರೆಸ್ಟ್ ತೊಗೊಂಡ್ವಿ. ಯಾಕಂದರೆ 3000 ಸಮಥಿಂಗ್ ಏನೋ ಮಾಡಬೇಕಾಗಿತ್ತು. ಇನ್ನು 3 ಜನ ಇದ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ಮನೆಗೆ ಹೋದರು. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿದ್ರು. ಹಾಗಾಗಿ ಸೊ ನಮ್ಮ ಮನೆ ಎದುರುಗಡೆ ಇರುವಂಥ ಚಿನ್ನು ಬಂದಿದ್ಲು. ಅವಳು ಹೆಲ್ಪ್ ಮಾಡ್ತಾಳೆ ಅಂತೆ. ಆ್ಯಂಡ್ ಅವಳಿಗೆ ಬೆಳಿಗ್ಗೆನೇ ಹೇಳಿದ್ದೆ ಬೇಗ ಬಾ ಅಂತ ಹೇಳಿಬಿಟ್ಟು. ಅವಳು ಹೊಲಕ್ಕೆ ಹೋಗಿದ್ಲಲ್ಲ, ಅವ್ರದ್ದು ಹೊಲದ ಕೆಲಸ ಎಲ್ಲ ಮುಗಿಸಿ ಬರಬೇಕು ಅಂದರೆ 5 ಆಗಿಬಿಟ್ಟಿತ್ತು. ಅವಳು ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೂ ನನ್ನ ನೆನೆಸ್ಕೊಂಡಿದ್ದಾಳಂತೆ. ಅಂದರೆ ಬೆಳಗ್ಗೆ ಕರ್ಜಿಕಾಯಿ ಮಾಡೋದಿದೆ ಬಾ ಅಂತ ಹೇಳಿದ್ಲು. ನಾನು ಹೊಲಕ್ಕೆ ಬಂದಿದ್ದೀನಿ, ಬೈತಾಳೆ ಅಕ್ಕ ಅಂಥೇಳಿ ಹೇಳಿದ್ಲಂತೆ.
ಬಟ್ ಹಾಗೇನಿಲ್ಲ, ಎಲ್ಲರೂ ಕೆಲಸ ಇಂಪಾರ್ಟೆಂಟ್ ಅಲ್ಲ. ಇವಾಗ ನಮ್ಮ ಕೆಲಸ ಇಂಪಾರ್ಟೆಂಟ್ ನಮಗಾದರೆ ಅವ್ರ ಕೆಲಸ ಇಂಪಾರ್ಟೆಂಟ್ ಅವರಿಗಾಗುತ್ತೆ. ಇನ್ನೂ ಒಂದು ನಮ್ಮದು ನಾಳೆ ಮಾಡಿದ್ರು ಕೆಲವೊಂದು ನಡೆಯುತ್ತೆ. ಈ ಕರ್ಜಿಕಾಯಿ ಆಗಿರ್ಬೋದು, ಲೇಟ್ ಆದರೂ ನಡೆಯುತ್ತೆ. ಕೆಲವೊಂದು ಅವ್ರದ್ದು ಹೊಲದ ಕೆಲಸ ಎಲ್ಲ ರಾಶಿ ಎಲ್ಲ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ನೋಡಿಕೊಂಡು ಮಾಡಬೇಕಾಗುತ್ತೆ. ಹಾಗೇನಿಲ್ಲ, ಬಂದ್ರೂ ಖುಷಿ ಇದೆ, ಬರದೇ ಇದ್ರೂ ಖುಷಿ ಇದೆ, ಹಾಗೇನಿಲ್ಲ ಅಂತ ಹೇಳ್ತಾ ಇದ್ದೆ. ಅವಳಿಗೆ ನಾನು ಕರೆದಿದ್ದೀನಿ ಅಂತಂದರೆ ಯಾವುದೇ ಕೆಲಸ ಇದ್ದರೂ ಬಿಟ್ಟು ಓಡಿ ಬರ್ತಾಳೆ. ಸೊ ಹಾಗಾಗಿ ಅವಳಿಗೆ ತುಂಬ ಖುಷಿ ನನ್ನ ಹತ್ರ ಇರೋದು, ಮಾತಾಡೋದು, ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ತುಂಬ ಖುಷಿ. ಹಾಗಾಗಿ ಹೊಲದಲ್ಲೆಲ್ಲ ನೆನೆಸ್ಕೊಂಡ್ಲಂತೆ. ಏನೂ ಅನ್ನಲ್ಲ ತಗೋ ಅಕ್ಕ, ಲೇಟ್ ಮಾಡೋದ್ರೆ ಏನೂ ಅನ್ನಲ್ಲ, ನೀನು ನೈಟ್ ಹೋಗಿ ಮಾಡು 1 hour ಅಂತ ಹೇಳಿದ್ರಂತೆ ಅಲ್ಲಿರೋರೆಲ್ಲರೂ. ಸೊ ಹಾಗಾಗಿ ಬಂದಿದ್ಲು. ಇವಾಗ ಟೈಮ್ ಬಂದುಬಿಟ್ಟು 8:30 ಆಗ್ತಾಯಿದೆ. ಇನ್ನೂ ಒಂದು 50 ಏನೋ ಮಾಡಿದ್ವಿ, ಅಂದರೆ 150 ಕರ್ಜಿಕಾಯಿ ಮಾಡಿದ್ವಿ. ಅದಾದಮೇಲೆ ಇನ್ನೂ 150 ಏನೋ ಮಾಡಬೇಕಾಗಿತ್ತು. ನಾವು 250 ರೊಟ್ಟಿಗೆ ಒಂದು 300 ಕರ್ಜಿಕಾಯಿ ಮಾಡಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ಮಾತಾಡಿಕೊಂಡು ನಗುತ್ತಾ ಮಾಡ್ತಾಯಿದ್ರೆ ಟೈಮ್ ಹೋಗಿದ್ದು ಗೊತ್ತೇ ಆಗಲ್ಲ. ಕೆಲಸ ಕೂಡ ಅಷ್ಟು ಬೇಗ ಸಾಗಲ್ಲ. ಅದರಲ್ಲೂ ಚಿನ್ನು ಸ್ವಲ್ಪ ಜಾಸ್ತಿ ನಗಿಸ್ತಿರ್ತಾಳೆ, ಎಲ್ರದ್ದು ಹೇಳಿ ಮಾಡಿ. ಆ ಥರ ಟೈಮ್ ಹೆಂಗೆ ಹೋಗೋದು ಗೊತ್ತೇ ಆಗಲ್ಲ. ಸೊ ಹಾಗಾಗಿ ನಾವು 4 ಜನ ಮಾಡ್ತಾಯಿದ್ವಿ. ಅವಳಂತೂ ಬೇಗನೆ ಎಲೆನ ತೀಡಿ ಕೊಡ್ತಾಯಿದ್ಲು. ನಮ್ಮ ಅಮ್ಮು ಅಂತೂ ಫುಲ್ ಹೆಲ್ಪ್ ಮಾಡ್ತಾಯಿದ್ಲು. ಈ ಕರ್ಜಿಕಾಯಿ ಎಲ್ಲ ಮಾಡಿದೆಲ್ಲ ಇಟ್ಟಿರ್ತೀವಲ್ಲ, ಅದೆಲ್ಲ ಒಯ್ದು ಒಂದು ಕಡೆ ಅದನ್ನು ನೀಟಾಗಿ ಇಡೋದು, ಆ್ಯಂಡ್ ಅವರಿಗೆ ನೀರು ತಂದು ಕೊಡೋದು. ಸೊ ಅವ್ರಿಗೇನು ಬೇಕೋ ಅದನ್ನೆಲ್ಲ ನಮ್ಮಮ್ಮ ಮಾಡ್ತಾಯಿದ್ಲು. ಸೊ ಒಬ್ರು ನೋಡಿ ಒಬ್ರು ಕಲಿತಾರಂತಾರಲ್ಲ, ಇದೆ ನೋಡಿ. ಇನ್ನು ಅವ್ರ ಅಜ್ಜಿಗಂತೂ ಎಲೆ ತಿಡೋದಕ್ಕೆ ಹೇಳಿದ್ವಿ. ಭಾಳ ವರ್ಷಗಳಿಂದ ಬಿಟ್ಟಿರ್ತಾರೆ, ಅವರಿಗೆ ಚೆನ್ನಾಗಿ ಬರೋದಿಲ್ಲ, ಅಂದರೂ ಟ್ರೈ ಮಾಡು ಅಂತ ಹೇಳ್ತಾ ಇದ್ದೆ. ನಮ್ಮ ಅತ್ತೆ ಅಂತೂ ಒಂದೊಂದು ಎಲೆ ಒಂದೊಂದು ಶೇಪಲ್ಲಿ ಬರ್ತಾಯಿತ್ತು, ಚೆನ್ನಾಗಿ ಬರ್ತಾ ಇರಲಿಲ್ಲ. ಆಕೆಗೆ ಹೇಳ್ತಾ ಇದ್ದೆ ನಾನು, ಒಂದು 7 ಖಂಡಗಳಿದೆ, 7 ಖಂಡಗಳು ಒಂದೊಂದು ನಿಮ್ಮ ಅಜ್ಜಿ ಮಾಡಿ ತೋರಿಸ್ತಾರೆ, ನೀನು ನೋಡು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ತುಂಬ ಖುಷಿಯಾಗಿ ಮಾಡ್ತಾಯಿದ್ವಿ. ನಗು ಕೂಡ ಅಷ್ಟೇ ಬರ್ತಾಯಿತ್ತು. ಇನ್ನು ಹಿಟ್ಟು ನಾದಿಟ್ಟಿದ್ವಲ್ಲ, ಅದು ತುಂಬಾ ಗಟ್ಟಿಯಾಗಿಬಿಟ್ಟಿತ್ತು. ಯಾಕಂದರೆ ಲೇಟ್ ಆಯಿತು ಅಂದರೆ ಗಟ್ಟಿಯಾಗಿಬಿಡುತ್ತೆ. ಅದರಲ್ಲೂ ಸ್ವಲ್ಪ ನಾವು ನಿಧಾನಕ್ಕೆ ಮಾಡ್ತಾಯಿದ್ದೀವಲ್ಲ, ಸಿಕ್ಕಾಪಟ್ಟೆ ಲೇಟ್ ಆಗಿಬಿಟ್ಟಿತ್ತು. ಇನ್ನು ಅಷ್ಟೊತ್ತಿಗೆ ನಮ್ಮ ಅತ್ತೆ ಕೂಡ ಹೋದರು. ಇನ್ನು ಈ ಅತ್ತೆ, ನಾನು, ಚಿನ್ನು, ನನ್ನ ಮಗಳು 4 ಜನ ಸೇರಿ ಮಾಡ್ತಾಯಿದ್ದೀವಿ. ಇನ್ನೂ ಆಲ್ಮೋಸ್ಟ್ ಜನ ಹೇಳಿದ್ರೆ ಬರ್ತಾರೆ, ಇಲ್ಲ ಅಂತಲ್ಲ. ಅವ್ರಿಗೂ ಟಯರ್ಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾರಿಗೂ ಹೇಳಿರಲಿಲ್ಲ. ಅದರಲ್ಲಿ ಸ್ವಲ್ಪನೇ ಇದೆಯಲ್ಲ, 300 ಅಷ್ಟೇ ಮಾಡಿರೋದು, ನಡೆಯುತ್ತೆ, ನಾವು ಆರಾಮ್ಸೆಯಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಯಾರಿಗೂ ಅಷ್ಟೊಂದು ಹೇಳಿರಲಿಲ್ಲ. ಸೊ ಟೈಮ್ ಬಂದುಬಿಟ್ಟು 9:30 ಏನೋ ಆಗ್ತಾಯಿದೆ. ಈ ಕಡೆ ನಮ್ಮ ಅತ್ತೆ ಮಾಡ್ತಾನೆ ಹಾಗೆ ಆ ಕಡೆ ಕರೆದು ಕೂಡ ಇಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಇವಾಗ ಎಲ್ಲ ಅಷ್ಟು ಮಾಡಿಬಿಟ್ಟು ಒಟ್ಟಿಗೆ ಕರಿಯೋದಕ್ಕೆ ಹೋಗಿದ್ರೆ ಅದು ಎಲ್ಲ ಗಟ್ಟಿಯಾಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಇವಾಗ ಮಾಡಿದ್ದನ್ನು ಹಾಗೆ ಹೋಗಿ ಕರೆದು ಬಾಕ್ಸಿಗೆ ಹಾಕಿಟ್ವಿ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಮಾಡ್ಕೊಂಡಿದ್ವಿ. ಈ ಕರ್ಜಿಕಾಯಿ ಕರಿಯೋದ್ರಲ್ಲಿ ಒಂದು ಅಂದರೆ ಹಿರಿಯರು ಒಂದು ಏನೋ ಮಾತು ಹೇಳಿದ್ರಂತೆ, ಅದನ್ನು ನನಗೂ ಅಷ್ಟೊಂದು ಗೊತ್ತಿಲ್ಲ. ನಿಮ್ಗೆ ಗೊತ್ತಿತ್ತು ಅಂದರೆ ಕಮೆಂಟ್ ಮಾಡಿ. ಹಿಟ್ಟು ಉಳೀತು ಅಂದರೆ ಗಂಡು ಮಗು ಹೊಡಿತಾರಂತೆ. ಈಗ ಪುಡಿ ಇರುತ್ತಲ್ಲ, ಪುಡಿ ಉಳೀತು ಅಂದರೆ ಹೆಣ್ಮಗು ಹೊಡಿತಾರಂತೆ. ಸೊ ಅದು ನಮ್ಮ ಅತ್ತೆ ಹೇಳ್ತಾಯಿದ್ರು, ನಾನು ಅಷ್ಟೊಂದು ನಂಬಲ್ಲ. ನೋಡೋಣ, ಟೆಸ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಮಾಡಿರೋ ಕರ್ಜಿಕಾಯಲ್ಲಿ ಹಿಟ್ಟು ಉಳಿದಿದೆ, ಪುಡಿ ಖಾಲಿ ಆಗಿಬಿಟ್ಟಿತ್ತು. ನಾವು ಎಷ್ಟು ಕಲಿಸ್ಕೊಂಡ್ರು ಮತ್ತೆ ತಿರ್ಗಾನೇ ಹಿಟ್ಟೆ ಉಳಿತಾಯಿತ್ತು. ಸೊ ನೋಡೋಣ, ಹಡಿದ್ಮೇಲೆ ಗೊತ್ತಾಗುತ್ತೆ ಏನು ಹುಟ್ಟುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಕರ್ಜಿಕಾಯಿ ಅಂತೂ ಆಯಿತು. 320 ಏನೋ ಆಯಿತು. ನಾವು 310 ಹಾಕಿದ್ದೀವಿ. ಫ್ರೆಂಡ್ಸ್, ಇಷ್ಟೊತ್ತನ ಕರ್ಜಿಕಾಯಿ ಮಾಡಿದ್ವಿ. ಏನಪ್ಪ ಅಂದರೆ ಟೈಮ್ ಹೆಂಗೆ ಹೋಯ್ತು ಗೊತ್ತೇ ಆಗಲಿಲ್ಲ. ನಕ್ಕು ಮಜಾ ಮಾಡಿ ಕೆಲವೊಂದು ವಿಷಯಗಳೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಏನು ಕೆಲಸ ಮಾಡೋದಿದೆಯಲ್ಲ, ಎಷ್ಟು ಕೆಲಸ ಇದ್ರೂ ಕೂಡ ಬೇಜಾರಾಗಲ್ಲ. ಆರಾಮ್ಸೆಯಾಗಿ ಈಸಿಯಾಗಿ ಟೈಮ್ ಹೋಗ್ಬಿಡುತ್ತೆ. ಸೊ ಇವಾಗ 10 o'clock, ಯಾವಾಗ 5 o'clockಗೇನೋ ಕೂತಿದ್ವಿ ಮಾಡೋದಕ್ಕೆ. 10 o'clockಗೆ ಎಂಡ್ ಆಯಿತು. ಮಿಡಲಲ್ಲಿ ಸ್ವಲ್ಪ ಗ್ಯಾಪ್ ಆಯಿತು 1 hour. ಸೊ ಹಾಗಾಗಿ ಕಂಟಿನ್ಯೂಸ್ ಆಗಿ ಮಾಡಿದರೆ ಒಂದು 2 hours 3 hours ಮುಗ್ದು ಹೋಗಿರೋದು. ಬಟ್ ಸ್ವಲ್ಪ ಕೆಲಸ ಇರೋದ್ರಿಂದ ಎದ್ದು ಕೂತು ಬೇಗ ಆಗಲಿಲ್ಲ. 10 ಗಂಟೆಗೆ ಮುಗಿಸಿದ್ದೀವಿ. ಎಷ್ಟು ಆಗಿತ್ತು ಅಂದರೆ 320 ಆಯಿತು ನಾವು ಮಾಡಿರೋಂಥ ಕರ್ಜಿಕಾಯಿ. ಸೊ ಹಾಗಾಗಿ 310 ಪ್ಯಾಕ್ ಮಾಡಬೇಕು. ಇನ್ನೂ ಪ್ಯಾಕ್ ಮಾಡಿಲ್ಲ, ಕರ್ದು ಅಷ್ಟೇ ಇಟ್ಟಿದ್ದೀವಿ, ಮಾರ್ನಿಂಗ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು. ಸೊ ಏನಂದರೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ.
ಬೆಳಗ್ಗೆಯಿಂದ ಕೆಲಸ ಆ್ಯಂಡ್ ಇದು ಏನು ಖರ್ಚಿಗೆ ಮಾಡೋದಿದೆಯಲ್ಲ ಹೆವಿ ಹೆಡ್ಡೇಕು. ಅದರಲ್ಲೂ ಇವರೊಬ್ಬರು ನನಗೆಷ್ಟು ಇವತ್ತು ಕಾಟ ಕೊಟ್ಟರು. ಯಾವ ಕೆಲಸ ಕೂಡ ನೀಟಾಗಿ ಮಾಡೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಸೊ ಅವರು ಕೂಡ ಮಲ್ಕೊಂಡಿದ್ದಾರೆ. ಸೊ ಗೈಸ್, ನಾಳೆ ಇದೆಲ್ಲ ಪ್ಯಾಕ್ ಮಾಡಿಬಿಟ್ಟು ನಾಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ನಾಳೆ ಒಂದು ವಿಶೇಷವಾದಂಥ ದಿನ ಇದೆ. ಆ ವಿಶೇಷವಾದಂಥ ದಿನದ ಜೊತೆನೇ ಸೊ ನಾಳೆ ಬುತ್ತಿ ರೊಟ್ಟಿ ತೊಗೊಂಡು ಮನೆಗೆ ಹೋಗಬೇಕು, ಅವ್ರ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೊಂದು ಹೆವಿ ಕೆಲಸ ಇತ್ತು ಖರ್ಚಿಕೆ ಮಾಡೋದು. ಹಾಗಾಗಿ ಫೈನಲಿ ಫಿನಿಶ್ ಆಯಿತು. ಸೊ ಗೈಸ್, ಹಾಗಾಗಿ ನಂದು ಕೂಡ ಊಟ ಆಯಿತು. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.